ನೈಜತೆ. ಸಿನಿಮಾ ಲರ್ನರ್ಸ್ಗೆ ತುಂಬ ಒಳ್ಳೆ ಸಿನಿಮಾ ಅಂತ ಅನ್ಕೊಂತೀನಿ. ಈ ಇಂಗ್ಲಿಷ್ ಅಥವಾ ಬೇರೆ ಬೇರೆ ನಾವೆಲ್ಲ ಹೆಚ್ಚು ಸೀರೀಸ್ಗಳನ್ನು ನಾವು ನೋಡ್ತೀವಿ. ಟೆಕ್ನಿಕಲಿ ತುಂಬಾ ಚೆನ್ನಾಗಿ ಬಂದಿದೆ. ಲೈಂಗಿಕ ಶಿಕ್ಷಣದ ಬಗ್ಗೆ ಒಂದು ಸಿನಿಮಾ ಮಾಡುವಂಥದ್ದು ಬಹಳ ಕಷ್ಟ. ಅದಕ್ಕೆ ಪಾತ್ರ ಮಾಡ್ಲಿಕ್ಕೆ ಯಾರು ಬರೋದಿಲ್ಲ, ಅದನ್ನ ವಿಚಾರ ಹೇಳೋದಕ್ಕೂ ಧೈರ್ಯ ಯಾರಿಗೂ ಬರೋದಿಲ್ಲ. ಆ ಧೈರ್ಯವನ್ನ ನಮ್ಮ ಹುಡುಗರು ಮಾಡಿದ್ದಾರೆ ಅನ್ನೋದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸ್ಟ್ಯಾನ್ಲಿ ಅವರ ಪ್ರತಿಭೆ ಬಗ್ಗೆ ನಾವ್ಯಾರು ಮಾತಾಡಂಗೆ ಇಲ್ಲ. ಇಡೀ ಸಿನಿಮಾ ಕ್ಯಾಮ್ರಾ ಎಫೆಕ್ಟ್ ಅಂತೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಲೈಂಗಿಕತೆಗೆ ಸಂಬಂಧಪಟ್ಟ ಹಾಗೆ ಏನೊಂದು ಮಾನಸಿಕ ತುಮಲಗಳಿರುತ್ತೆ, ಅದನ್ನ ಚೆನ್ನಾಗಿ ತೆಗೆದಿದ್ದಾರೆ. ಸಿನಿಮಾ ಸಬ್ಜೆಕ್ಟ್ ಮಟ್ಟಕ್ಕೆ ಸ್ಟ್ಯಾನ್ಲಿ ಅವರು ತುಂಬಾ ದೊಡ್ಡ ಮಟ್ಟದ ಧೈರ್ಯ ಮಾಡಿದ್ದಾರೆ ಅಂತ. ಒಂದು ಅದ್ಭುತವಾದ ಕಲ್ಪನೆ ಮತ್ತು ಆಕ್ಟಿಂಗ್ ಅಂತೂ ತುಂಬಾ ಅದ್ಭುತವಾಗಿ ಬಂದಿದೆ. ಇದನ್ನೇ ನಾವು ಕನ್ನಡದಲ್ಲಿ ಈ ತರದ ಎಲ್ಲೂ ಕೂಡ ಪ್ರಯೋಗಗಳಾಗಿರ್ಲಿಲ್ಲ. ಈ ಆಕ್ಟಿಂಗ್ ಮಾಡಿರುವಂತಹ ನಾಗರಾಜ್ ಸರ್ ಮತ್ತು ಪೂಜಾ ರಘುನಂದನ್ ಅವರ ಆಕ್ಟಿಂಗ್ ನ ಹೇಳೋ ಹಾಗೆ ಇಲ್ಲ. ಮತ್ತೆ ಡೈರೆಕ್ಟರ್ ತುಂಬಾ ಅದನ್ನ ಅದ್ಭುತವಾಗಿ ತೋರಿಸಿದ್ದಾರೆ. ಆಲೋಚನೆ ಮಾಡೋದು, ಇವತ್ತಿನ ಸಮಾಜ ಬಹಳ ಕೆಟ್ಟ ಪರಿಸ್ಥಿತಿಯನ್ನು ತಲುಪಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸಿನಿಮಾದಲ್ಲಿ ಮೂವಿನಲ್ಲಿ ರಿಯಲ್ ತೋರಿಸಿದೆ. ಇದು ದಿನನಿತ್ಯದಲ್ಲಿ ನಡೀತಾ ಇದೆ. ಕೊನೆಯದಾಗಿದೆಯಲ್ಲ, ಅದು ಎಲ್ಲ ಮಕ್ಕಳುಗಳು ಬಂದು ನಮ್ಮನ್ನೆಲ್ಲ ಆ ಸೀನ್ ಮಾತ್ರ ತುಂಬ ಅದ್ಭುತವಾಗಿದೆ. ಅದನ್ನು ಎಲ್ಲಿ ಚಿತ್ರೀಕರಣ ಮಾಡಿದರೆ ಗೊತ್ತಿಲ್ಲ. ತುಂಬ ಮತ್ತೆ ಬೆಳಕು ಮತ್ತು ಇದ್ರ ಸಂಯೋಜನೆ ಎಲ್ಲ ಇದೆಯಲ್ಲ, ತುಂಬ ಚೆನ್ನಾಗಿದೆ. What we plan to do and how things change and how we change with them in I think under 6 minutes or 7 minutes possible.